ಬಿಗ್ ಬಾಸ್ ಕನ್ನಡ ಸೀಸನ್ 12ರ ರನ್ನರ್ ಅಪ್ ರಕ್ಷಿತಾ ಶೆಟ್ಟಿ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ಯೂಟ್ಯೂಬ್ ವ್ಲಾಗ್ ಗಳ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ರಕ್ಷಿತಾ ಶೆಟ್ಟಿಗೆ ಫ್ಯಾನ್ ಬೇಸ್ ಕೂಡ ಕ್ರಿಯೇಟ್ ಆಗಿಬಿಟ್ಟಿದೆ. ಆರಂಭದಲ್ಲಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ಗೆ ಯಾಕೆ ಅಂತ ಕೆಲ ಟೀಕೆಗಳು ಎದುರಾಗಿದ್ದವು. ಆದರೆ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟ ಮೊದಲ ದಿನವೇ ರಕ್ಷಿತಾ ಔಟ್ ಆದಾಗ ವೀಕ್ಷಕರಿಗೆ ರಕ್ಷಿತಾ ಶೆಟ್ಟಿ ಸಖತ್ ಪಾಸಿಟಿವ್ ಆಗಿ ಕನೆಕ್ಟ್ ಆದರು. ಆ ನಂತರ ನೀವೆಲ್ಲರೂ ನೋಡಿದ್ದೀರಿ. ರಕ್ಷಿತಾ ಶೆಟ್ಟಿ ವಯಸ್ಸಿನಲ್ಲಿ ಚಿಕ್ಕವರಾದರೂ ಕೂಡ ಅಲ್ಲಿದ್ದ ಹೆಚ್ಚು ಸ್ಪರ್ಧಿಗಳ ನಡುವೆ ಬಿಗ್ ಬಾಸ್ ಅಂದ್ರೇನು ಅಂತ ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಖತ್ತಾಗಿಯೇ ಆಟ ಆಡಿದ್ದರು. ಹೀಗಾಗಿ ರಕ್ಷಿತಾ ಶೆಟ್ಟಿಗೆ ರನ್ನರ್ ಅಪ್ ಪಟ್ಟ ಕೂಡ ಸಿಕ್ಕಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕಾರ್ಯಕ್ರಮದ ಫಸ್ಟ್ ರನ್ನರ್ ಅಪ್ ಆಗಿ ಗಮನ ಸೆಳೆದ ರಕ್ಷಿತಾ ಶೆಟ್ಟಿ ಅವರು ಮನೆಯಲ್ಲಿ ಸಾಮಾನ್ಯವಾಗಿ ಸಖತ್ ಸಿಂಪಲ್ ಮತ್ತು ದೊಡ್ಡದಾದ ಬಟ್ಟೆಗಳನ್ನೇ ಧರಿಸುತ್ತಿದ್ದರು. ಯೂಟ್ಯೂಬ್ ವ್ಲಾಗ್ ಗಳಲ್ಲಿ ಮಾಡರ್ನ್ ಡ್ರೆಸ್ ಗಳನ್ನ ಧರಿಸುತ್ತಿದ್ದ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಯಾಕೆ ಆ ರೀತಿ ಡ್ರೆಸ್ ಹಾಕಿಕೊಳ್ತಿರ್ಲಿಲ್ಲ? ಇದು ಸ್ಟ್ರಾಟಜಿನಾ ಅಥವಾ ಸಿಂಪತಿನಾ ಎಂಬ ಪ್ರಶ್ನೆಗೆ ಸ್ವತಃ ರಕ್ಷಿತಾ ಶೆಟ್ಟಿನೇ ಉತ್ತರ ನೀಡಿದ್ದಾರೆ. ಹೌದು, ನಾನು ವೆಸ್ಟರ್ನ್ ಬಟ್ಟೆ ಹಾಕೋದೇ ಇಲ್ಲ ಅಂತ ಎಲ್ಲಿಯೂ ಹೇಳೋದೇ ಇಲ್ಲ. ಒಂದು ಬಾರಿ ನಾನು ಬಿಗ್ ಬಾಸ್ ಮನೆಯಲ್ಲೂ ಕೂಡ ಹೇಳಿದ್ದೇನೆ, ನನಗೆ ಯಾವಾಗ ಶಾರ್ಟ್ ಡ್ರೆಸ್ ಹಾಕೋಬೇಕು ಅಂತ ಅನ್ಸುತ್ತೋ ಆಗ ಹಾಕ್ತೇನೆ. ನಾನು ಬರೀ ಲಾಂಗ್ ಬಟ್ಟೆಗಳನ್ನೇ ಹಾಕೋದು ಅಂತ ನಾನು ಎಲ್ಲಿಯೂ ಹೇಳಲಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ನಾನು ಯಾಕೆ ಚಿಕ್ಕ ಚಿಕ್ಕ ಬಟ್ಟೆ ಹಾಕಿಲ್ಲ ಅಂತಂದ್ರೆ, ನಾನು ಕೂತುಕೊಳ್ಳುವ ರೀತಿ ಇದೆ ಅಲ್ವಾ, ಅದು ಸರಿ ಇಲ್ಲ. ಕ್ಯಾಮರಾ ಇದೆ ಅಂತ ಎಚ್ಚರಿಕೆಯಿಂದ ಒಂದೆರಡು ದಿನ ಇರಬಹುದು, ಆದರೆ ಆ ಮನೆಯಲ್ಲಿ 100ಕ್ಕೂ ಹೆಚ್ಚು ಕ್ಯಾಮರಾಗಳುಂಟು. ಚಿಕ್ಕ ಬಟ್ಟೆ ಹಾಕೋದಕ್ಕೆ ಪ್ರಾಬ್ಲಮ್ ಏನು ಇಲ್ಲ. ಕ್ಯಾಮರಾ ನನ್ನನ್ನ ನೋಡ್ತಿದೆ ಅಂತ ನನಗೆ ತಲೆಯಲ್ಲಿ ಇರೋಲ್ಲ ಮತ್ತು ನಾನು ಕಂಫರ್ಟಬಲ್ ಆಗಿ ಇರೋದಕ್ಕೆ ಆಗಲ್ಲ. ಇದಕ್ಕೆ ನಾನು ಚಿಕ್ಕ ಚಿಕ್ಕ ಬಟ್ಟೆ ಎಲ್ಲ ತರ್ಲಿಲ್ಲ ಎಂದು ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ರಕ್ಷಿತಾ ಶೆಟ್ಟಿ ಹೇಳಿಕೊಂಡಿದ್ದಾರೆ. ಇನ್ನು ನಾನು ನನ್ನ ವ್ಲಾಗ್ ನಲ್ಲಿ ಬೀಚ್ಗೆಲ್ಲ ಹೋದಾಗ ಚಿಕ್ಕ ಚಿಕ್ಕ ಬಟ್ಟೆ ಹಾಕ್ತೀನಿ. ವ್ಲಾಗ್ ನಲ್ಲಿ ನಾನು ನೈಟಿ ಕೂಡ ಹಾಕಿದ್ದೇನೆ. ಬಿಗ್ ಬಾಸ್ ಮನೆಯಲ್ಲಿ ನೈಟಿ ಹಾಕಿದ್ದೇನಾ? ಇಲ್ಲ. ನನ್ನ ತಂಗಿ, ಬೇಡ ರಕ್ಷಿತಾ, ನೀನು ಕೂತುಕೊಳ್ಳುವ ರೀತಿ ಸರಿಯಿಲ್ಲ, ಹಾಗಾಗಿ ಪ್ಯಾಂಟ್ ಮತ್ತು ಟಾಪ್ ತಗೊಂಡು ಹೋಗು ಅಂತಿದ್ರು. ನನಗೆ ಕಾಟನ್ ಬಟ್ಟೆ ಇಷ್ಟ, ಅದು ನನಗೆ ಕಂಫರ್ಟಬಲ್. ನನಗೆ ಗ್ರ್ಯಾಂಡ್ ಡ್ರೆಸ್ ಎಲ್ಲ ಇಷ್ಟ ಆಗಲ್ಲ. ರೀಲ್ ಶೂಟ್ಗಾಗಿ ನಾನು ಚೆನ್ನಾಗಿ ಡ್ರೆಸ್ ಮಾಡ್ತಿದ್ದೆ, ಯಾಕಂದ್ರೆ ಪ್ರಮೋಟರ್ಸ್ ನನಗೆ ಹಣ ಕೊಡ್ತಾರೆ ಅಂದ್ರೆ ಅವರಿಗೆ ನನ್ನ ಮೇಲೆ ಸ್ವಲ್ಪ ನಿರೀಕ್ಷೆ ಇರುತ್ತೆ. ಹಾಗಾಗಿ ಪ್ರಮೋಷನ್ ವಿಡಿಯೋಗಾಗಿ ನಾನು ಆ ರೀತಿ ಬಟ್ಟೆ ಖರೀದಿಸುತ್ತಿದ್ದೀನಿ ಎಂದಿದ್ದಾರೆ ರಕ್ಷಿತಾ ಶೆಟ್ಟಿ.